ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಬಹಳಷ್ಟು ಪ್ರತಿಭಟನೆಗಳ ಕೂಗು ಕೂಡ ವ್ಯಕ್ತವಾಗಿತ್ತು. ಆದರೆ ಇವತ್ತು ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಆಗಸ್ಟ್ 13ರಂದು ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧವಾಗುತ್ತೆ. ಹಾಗಾದ್ರೆ ಕರ್ನಾಟಕ ಬಂದ್ನ ದಿವಸ ಯಾವ ರೀತಿ ಪ್ರತಿಭಟನೆ ಆಗುತ್ತೆ, ಕನ್ನಡ ಪರ ಸಂಘಟನೆಯವರು ಏನ್ ಹೇಳ್ತಾರೆ, ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. 13 ತಾರೀಕು ಕರೆ ಕೊಟ್ಟಿದ್ದೀವಿ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಇಲ್ಲೇನು ಮಳೆಗಾಲ ಇಲ್ದಲೆ ನೀರಿಲ್ಲದಂಥ ಪರಿಸ್ಥಿತಿಯಲ್ಲೂ ಕರ್ನಾಟಕದ ಮೇಲೆ ಒತ್ತಡವನ್ನು ತಂದರೆ ಅವರ ವಿರುದ್ಧ ನಾವು 3ನೇ ತಾರೀಕು ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಕರ್ನಾಟಕದ ಪರವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಕನ್ನಡ ಸೇನೆ, ಕನ್ನಡ ಒಕ್ಕೂಟ, ಎಲ್ಲ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದೀವಿ. ವಿಜಯ್ ಅವರು 3ನೇ ತಾರೀಕು ಬೆಂಗಳೂರು ಬರ್ತಾ ಇದ್ದಾರೆ, ಅವತ್ತು ಹೇಗಿರುತ್ತೆ ನಿಮ್ದು? ಈಗ ಎಲ್ಲ ಕನ್ನಡ ಒಕ್ಕೂಟದಿಂದ ವಾಟಾಳ್ ನಾಗರಾಜ್ ಅವರು, ಸಾರಾ ಗಾಂಧಿ ಅವರು, ಪ್ರವೀಣ್ ಶೆಟ್ಟಿ, KR ಕುಮಾರ್, ಶಿವರಾಮೇಗೌಡ ಎಲ್ಲರೂ ಸೇರಿ ಕನ್ನಡ ಪರ ಸಂಘಟನೆಗಳು ವಿಮಾನ ನಿಲ್ದಾಣ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಕೂಡ ನಿರ್ಧಾರ ಮಾಡಿದ್ದಾರೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದ್ರೆ ಆಗ ಏನ್ ಮಾಡ್ತೀರಾ? ಸುಪ್ರೀಂ ಕೋರ್ಟಿನ ತೀರ್ಪನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಭೆಯ ಮೂಲಕ ಮುಂದೆ ಏನ್ ಮಾಡೋದು ಅಂತ ತೀರ್ಮಾನ ಮಾಡ್ತೀವಿ. ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ವಾಟಾಳ್ ನಾಗರಾಜ್ ಇದ್ದಾರೆ. ಸರ್, ಕಾವೇರಿ ವಿಚಾರಕ್ಕೆ ಬಂದಾಗ ನೀವು ಪ್ರತಿ ಬಾರಿ ಕೂಡ ಹೋರಾಟವನ್ನ ಮಾಡ್ತೀರಾ. ಈ ಬಾರಿ ಕೂಡ ಹೋರಾಟ ಮಾಡಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಜಿ ಕನ್ನಡ ಜೊತೆ ಏನ್ ಹೇಳ್ತೀರಾ? ನೋಡಿ, ಈಗ ಎಲ್ಲ ಬಂದ್ಗಳಿಗಿಂತ ಈ ಸಾರಿ ಬಂದು ಬಹಳ ವರ್ಣರಂಜಿತವಾಗುತ್ತೆ. ಈ ಬಂದು ಜನರಿಗೆ ಬಹಳ ಉತ್ಸಾಹ ಕೊಟ್ಟಿದೆ. ಎಲ್ಲರೂ ಬಂದ್ಗೆ ತಯಾರಾಗಿದ್ದಾರೆ. 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡಬೇಕು ಅಂತೇಳಿ ಎಲ್ಲರೂ ಉತ್ಸಾಹದಲ್ಲಿದ್ದಾರೆ. ಈ ಬಂದ್ ನಿಜಕ್ಕೂ ಬಹಳ ಅಭೂತಪೂರ್ವವಾದಂಥ ಬಂದ್ ಆಗುತ್ತೆ. ಸರ್, ಈಗಾಗಲೇ ನಿನ್ನೆ ಮೇಲ್ಮನವಿಯನ್ನ ಕೂಡ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು, ಮೇಲ್ಮನವಿ ಸಲ್ಲಿಸ್ತೀವಿ ಅಂತ. ಮೇಲ್ಮನವಿಯನ್ನ ಸಲ್ಲಿಸಿದರೆ ಅದು ಕೂಡ ರಿಜೆಕ್ಟ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದ್ರೆ ಹೇಗಿರುತ್ತೆ ಸರ್ ನಿಮ್ಮ ನಡೆ? ಇಲ್ಲ, ಮುಂದಿನ ವಿಚಾರ ನಮಗೆ ಹಾಕ್ಬೇಕು, ಬಂದಾಗ ನೋಡೋಣ. ಈಗ ಬಂದ್ ಮಾಡೇ ಮಾಡ್ತೀವಿ. ಕರ್ನಾಟಕ ಬಂದ್ಗೆ ನಿಮ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ? ನಿಮ್ಮ ಹೋರಾಟ ಹೇಗಿರುತ್ತೆ? ಈಗಾಗಲೇ 2,000 ಕನ್ನಡ ಪರ ಸಂಘಟನೆಗಳು ಬಂದಕ್ಕೆ ತಯಾರಾಗಿದ್ದಾರೆ. ಇನ್ನೂ 1000 ಸಂಘಗಳ ಮೇಲೆ ಬಂದು ಬೆಂಬಲ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ, ಸಾರಿಗೆ ಕೊಡ್ತಾರೆ, ಸರ್ಕಾರಿ ನೌಕರರು ಕೊಡ್ತಾರೆ, ಚಲನಚಿತ್ರ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಸರ್, ನಮ್ಮ ಸಿಎಂ ಹಾಗೇನೆ ತಮಿಳುನಾಡಿನ ಸಿಎಂಗೆ ಏನ್ ಹೇಳ್ತೀರಾ? ಅವರು ಸಿಎಂ ಆಗಿದ್ದಾಗ DKಶಿ ವಿಶ್ ಮಾಡ್ತಾರೆ. ಸೊ ಇಬ್ರು ಕೂಡ ಒಗ್ಗಟ್ಟಾಗಿದ್ದಾರೆ. ಸೊ ಇದನ್ನ ಮಾತುಕತೆಯಲ್ಲಿ ಬಗೆಹರಿಸಬಹುದಿತ್ತಲ್ಲ? ಯಾರು ಹೇಳಿ? ನಮ್ಮ DK ಶಿವಕುಮಾರ್ ಹಾಗೇನೆ ವಿಜಯ್ ಅವರು. ಇವರು DK ಶಿವಕುಮಾರ್, ವಿಜಯ್ ಮಾತಾಡಿ ಮುಗಿಸ್ಬೋದಾಗಿತ್ತು. ಅವರು ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ವಿಜಯ್ಗೆ. ಇವರು ಬೆಂಬಲ ಕೊಡದೇ ಇದ್ರೆ ವಿಜಯ್ ಸರ್ಕಾರ ಬರ್ತಿರ್ಲಿಲ್ಲ. ಆದ್ದರಿಂದ DK ಪ್ರಾಮಾಣಿಕವಾಗಿ ಮಾತಾಡಬೇಕಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಆ ಮುಖ್ಯಮಂತ್ರಿ ಬರೋದ್ರಿಂದ ಏನಾದರೂ ಮಾತಾಡ್ತೋ ಬಿಡ್ತೋ ಗೊತ್ತಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿನ ನಾವೇನು ಹೇಳ್ತೀವಿ, ತಮಿಳುನಾಡು ಮುಖ್ಯಮಂತ್ರಿನ, ನಮಗೆ ನೀರು ಬೇಡ ಅಂತೇಳಿ ನೀವು ಬನ್ನಿ, ನಮ್ದೇನಿಲ್ಲ. ನೀರು ಬೇಕು ಅಂದರೆ ಬರಬೇಡಿ, ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀವಿ. ಊರಕ್ಕೆ ಅವ್ರು ಬಂದಾಗ ನೀವು ಅವ್ರನ್ನ ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ನಿಲ್ಲಿಸ್ತೀರಾ? ಹೌದು, ಖಂಡಿತವಾಗಿ ಮುತ್ತಿಗೆ ಹಾಕ್ತೀವಿ. ನಿಮ್ಮ ರೈತ ಸಂಘಟನೆಯಿಂದ ಯಾವ ರೀತಿ ಬೆಂಬಲ ಇರುತ್ತೆ? ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಮಾಡಲಿಕ್ಕೆ ಏನು ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾರೋ ಅದರಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಇರ್ತೀವಿ. ಓಕೆ ಸರ್, ಈಗಾಗಲೇ ಕರ್ನಾಟಕ ಬಂದ್ಗೆ ರೈತ ಪರ ಸಂಘಟನೆಗಳು ಹೇಗೆ ಬೆಂಬಲ ಕೊಡ್ತಾರೆ? ಎಷ್ಟು ಸಂಘಟನೆಗಳು ಬೆಂಬಲ ಕೊಡ್ತಾರೆ? ಬಹುತೇಕ ಎಲ್ಲರೂ ಕೂಡ ಈ ವಿಷಯದಲ್ಲಿ ಕಾಮನ್ ಅಜೆಂಡಾ ಇದು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ನಮ್ಮ ನೀರಿನ ಹಕ್ಕನ್ನು ನಾವು ಜೋಪಾನ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಇದೆ. ಆ ಕಾರಣಕ್ಕೆ ಎಲ್ಲರೂ ಬೆಂಬಲಿಸ್ತಾರೆ. ಕಾವೇರಿ ನೀರು ಬಂದಾಗ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಈ ಹಿಂದೆ ಕೂಡ ಹೋರಾಟ ಮಾಡಿದ್ರು. ಕಾವೇರಿ ನೀರು ವಿಚಾರಕ್ಕೆ ಏನು ಹೇಳ್ತೀರಾ? ನಿಜಕ್ಕೂ ತಮಿಳುನಾಡು ಅವರಿಗೆ ನೀರಿನ ಅವಶ್ಯಕತೆ ಇದೆಯಾ? ನೋಡಿ, ತಮಿಳುನಾಡಿನಲ್ಲಿ ಭವಾನಿ ಇದೆ, ಅಲ್ಲಿ ಸ್ವಲ್ಪ ನೀರಿದೆ. ಕೇರಳದಲ್ಲಿ ಏನು ಮಳೆ ಬೀಳ್ತದೆ ಅಲ್ಲಿ ಭವಾನಿಯಲ್ಲಿ ನೀರಿದೆ. ಗ್ರ್ಯಾಂಡ್ ಅಣೆಕಟ್ಟೆನಲ್ಲೂ ನೀರಿದೆ, ಮೆಟ್ಟೂರಿನಲ್ಲಿ ನೀರಿದೆ. ಈಗೇನು ತುರ್ತು ಅಂತಕ್ಕಂಥ ಪ್ರಶ್ನೆ ಬಂದರೆ ಕರ್ನಾಟಕದಲ್ಲಿ ಇರುವಷ್ಟು ತುರ್ತು ಅವ್ರಿಗಿಲ್ಲ. ಯಾಕಂದರೆ ನಮ್ಮನ್ನು
ಕರ್ನಾಟಕ ಸರ್ಕಾರ ನಮಗೆ ಬಾಯಿಗೆ ನೀರು ಕೊಡದಂಗೆ ನೀವು ಕುಡಿಯೋದಕ್ಕಷ್ಟೇ ಸೀಮಿತ, ನೀವು ಯಾವುದೇ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಸನ್ನಿವೇಶದಲ್ಲಿ ನಾವು ಈಗ ಏನು ಕರ್ನಾಟಕದ ರೈತರಿಗೆ ಏನು ಹೇಳಿದರು ಅದು ಎರಡೂ ರಾಜ್ಯಗಳು ಪಾಲನೆ ಮಾಡಬೇಕು. ಈಗ ತಮಿಳ್ನಾಡು ರೈತರು ಬೆಳಿಬೋದು, ಅಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋದಾದರೆ ಕರ್ನಾಟಕದಲ್ಲಿ ಯಾಕೆ ರೈತರಿಗೆ ಅನುಕೂಲ ಆಗಬಾರ್ದು? ಸರ್, ಈಗಾಗಲೇ ನೀವು ಬೆಂಗಳೂರನ್ನ ನೋಡ್ಬೋದು. ಬೆಂಗಳೂರು ಕಾವೇರಿ ನೀರನ್ನ ನಂಬ್ಕೊಂಡು ಬದುಕೋದು. ಬೆಂಗಳೂರಲ್ಲೇ ನೀರಿನ ಸಮಸ್ಯೆ ಇದೆ ವಾರ್ಡ್ ಮಟ್ಟದಲ್ಲಿ. ಇಷ್ಟಿದ್ರೂ ಕೂಡ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ CWRC ಕೈಗೊಳ್ತಾ ಇದೆ? ಯಾಕಂದ್ರೆ ನಿನ್ನೆ ಮೇಲ್ಮನವಿಯನ್ನ ಕೂಡ ರಿಜೆಕ್ಟ್ ಮಾಡಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ, ಅಲ್ಲೂ ರಿಜೆಕ್ಟ್ ಆದ್ರೆ ನೀರು ಬಿಟ್ರೆ ಏನ್ ಮಾಡ್ತೀರಾ? ಈಗ ಏನು CWRC ಏನು ಹೇಳ್ತೋ ಅದನ್ನು ಏನು ಮಾನಿಟರ್ ಕಮಿಟಿ ನೆಕ್ಸ್ಟ್ ಏನು ಅದನ್ನು ಮುಂದುವರಿಸ್ತೋ ಅದನ್ನೇ ನಾನು ಸುಪ್ರೀಂ ಕೋರ್ಟ್ ಹೇಳಲ್ಲ ಅಂತೇಳಿ ನಾನೇನು ಭಾವಿಸೋದಿಲ್ಲವ. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ಮೊದಲು ನೀರು ಬಿಟ್ಟು ಆಮೇಲೆ ಬಂದು ಮಾತಾಡ್ರಿ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ಆಗಲಿ ಪ್ರಾಧಿಕಾರಗಳಾಗಲಿ ಕಾವೇರಿ ವಿವಾದದ ಪ್ರಾರಂಭದಿಂದ ಇಲ್ಲಿವರೆಗೆ ಯಾವತ್ತೂ ಕರ್ನಾಟಕವನ್ನು ಅವ್ರ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ತೀರ್ಮಾನಗಳನ್ನು ಹೇಳೇ ಇಲ್ಲ. ಇಂಥ ಸನ್ನಿವೇಶದಲ್ಲಿ ನಮಗೆ ನೆಗೆಟಿವ್ ಆಗ್ಬೋದು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ನೋಡಿ, ಎಲ್ಲರನ್ನ ಕೂರಿಸಿ ನೀವು ಚರ್ಚೆ ಮಾಡಿ. ಜೊತೆಗೆ ನಾವು ಯಾವಾಗ ಸಾಂವಿಧಾನಿಕವಾದ ಬಿಕ್ಕಟ್ಟುಗಳನ್ನು ನಾವು ಪ್ರಾರಂಭ ಮಾಡೋದಿಲ್ವೋ ಅಲ್ಲಿವರೆಗೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಆಗಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಲ್ಲ. ಈಗ ನಾವು ಹೇಳಿದ ತಕ್ಷಣ ನೀರು ಬಿಡ್ತಾರೆ ಅನ್ನೋದು ಅವ್ರಿಗೆ ಖಾತ್ರಿ ಅನಿಸಿದ ಮೇಲೆ ಅವರು ಅದನ್ನೇ ಹೇಳ್ತಾರೆ, ನೀರು ಬಿಟ್ಬಿಟ್ಟು ಆಮೇಲೆ ಬರ್ರಿ, ನೀವೇನು ಹೇಳ್ತೀರೋ ಆಮೇಲೆ ಕೇಳಿಸ್ಕೊಂತೀವಿ ಅಂತಾರೆ. ಇದು ಆಗಬಾರ್ದು. ಅದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ನೀರು ಬಿಡೋದಿಲ್ಲ ಅನ್ನೋದನ್ನು ಗಟ್ಟಿಯಾದ ತೀರ್ಮಾನ ತಗೊಳ್ಳಿ. ರಾಜ್ಯದ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ, ಹೆದರಬೇಡಿ ಶಿವಕುಮಾರ್ ಅಂತ ಹೇಳ್ತೇವೆ. ಯಾವ ರೀತಿ ಬೆಂಬಲವನ್ನ ಕೊಟ್ಟಿದೆ ಮ್ಯಾಮ್? ನಿಮ್ಮ ಸಂಘಟನೆಯವರು ಎಲ್ಲರೂ ಕೂಡ 13ಕ್ಕೆ ನಡೆಯುವಂತಹ ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕರ್ನಾಟಕದ ನೆಲ ಜಲ ವಿಚಾರ ಬಂದಂತೆ ನಾವು ಸದಾ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ. ಅಂದ್ರೆ ನಮ್ಮ ಕರ್ನಾಟಕದ ಧ್ವನಿಯನ್ನು ಎತ್ತಿಡಿಯೋದಕ್ಕೆ ಸಮಾನ ಮನಸ್ಕರರು ಯಾರೇ ಕೂಡ ಹೋರಾಟಗಳು ಮಾಡಿದಾಗ ನಿಂತಿದ್ದೀವಿ. ಕಳೆದ 2023 ನವೆಂಬರ್ ಕೂಡ ನೀರಿನ ಅಭಾವ ಆಗಿತ್ತು. ಆಗ್ಲೂ ಕೂಡ ಹೋರಾಟ ಬಂದಿತ್ತು. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ನೆಲ ಜಲ ಸಂರಕ್ಷಣಾ ಸಮಿತಿ ಅನ್ನೋ ಒಂದು ವೇದಿಕೆಯಲ್ಲಿ ನಾವು ಹೋರಾಟವನ್ನ ಮಾಡಿದ್ವಿ, ಪ್ರತಿಭಟನೆಯನ್ನ ಮಾಡಿದ್ವಿ ರಾಜ್ಯಾದ್ಯಂತ. ಇವತ್ತು ಈ ಸಭೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಶಾಂತಿಯುತವಾಗಿ ಹೋರಾಟ ಏನೇ ಇದ್ರೂ ಕೂಡ ನಾವು ಖಂಡಿತ ಬೆಂಬಲ ಕೊಡ್ತೀವಿ. ಈ 13ನೇ ತಾರೀಕು ಈಗಾಗಲೇ ನನ್ನ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ಹತ್ರ, ನಮ್ಮ ರಾಜ್ಯಾಧ್ಯಕ್ಷ ಅವ್ರ ಹತ್ರ, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಈ ನಿರ್ಧಾರವನ್ನ ತಗೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ನಿಲುವನ್ನ ಕೂಡ ನಾವು ತಿಳಿಸ್ತೇವೆ. ಈಗ ಕರ್ನಾಟಕ ಬಂದ್ ಅಂದ್ರೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಈ ಹಿಂದೆ ಕೂಡ ಬಂದ್ ಆದಾಗ 6 ಗಂಟೆಯಿಂದ 9 ಗಂಟೆ ತನಕ ಬಂದ್ ಆಗುತ್ತೆ, ಮತ್ತೆ ಎಲ್ಲ ಓಪನ್ ಆಗುತ್ತೆ. ಸೊ ಅದೇ ರೀತಿ ಇರುತ್ತಾ ಹೇಗೆ ಮ್ಯಾಮ್? ಈಗ ತಾನೇ ಅವ್ರು ಕರೆ ಕೊಟ್ಟಿದ್ದಾರೆ, ನಾವು ಕೂಡ ನಮ್ಮ ಮುಖಂಡರುಗಳ ಜೊತೆ ಮಾತಾಡಬೇಕಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಂಡೇ ನಂತರ, ಯಾಕೆ ಅಂತ ಹೇಳಿದ್ರೆ ಸೋಮವಾರ ವಿಜಯ್ ಅವರು ನಮ್ಮ ರಾಜ್ಯಕ್ಕೆ ಬರ್ತಿರೋದ್ರಿಂದ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅದನ್ನ ನೋಡ್ಕೊಂಡು ನಾವೊಂದು ಡಿಸಿಷನ್ ಅನ್ನ ತಗೊಳ್ಳೋಣ. ಕಾವೇರಿ ವಿಚಾರಕ್ಕೆ ಬಂದಾಗ ನೀವೊಂದು ಹೆಣ್ಣು ಮಗಳಾಗಿ ಏನ್ ಹೇಳ್ತೀರಾ? ಬೆಂಗಳೂರಿಗೆ ಕಾವೇರಿ ನೀರು ಎಷ್ಟು ಇಂಪಾರ್ಟೆನ್ಸ್ ಇದೆ? ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಿಮಗೆ ನೀರೇ ಸಿಗೋದಿಲ್ಲ ಬೆಂಗಳೂರಲ್ಲಿ. ಈಗ ಆಲ್ರೆಡಿ ನಮ್ಗೆ 2 ದಿನಕ್ಕೆ ಒಂದ್ಸತಿ ನೀರ್ ಬರ್ತಿರೋದು, ಇನ್ನು 3 ದಿನಕ್ಕೆ ಒಂದ್ಸತಿ ನೀರ್ ಬರೋಕ್ ಶುರು ಆಗುತ್ತೆ. ನೀರೇ ಇಲ್ಲ ಅಂದ್ಮೇಲೆ ನಾವು ಬೆಂಗಳೂರಲ್ಲಿ ಸರಿಸುಮಾರು 1.5 ಕೋಟಿಗಿಂತ ಹೆಚ್ಚು ಜನ ಇದೀವಿ. ಏನ್ ಮಾಡ್ತೀರಾ? ಮನೇಲಿ ಕುತ್ಕೊಂಡ್ಬಿಟ್ರೆ ಆಗುತ್ತಾ? ಏನೋ ದುಡ್ಡಿರೋರು ಟ್ಯಾಂಕರ್ಗಳಲ್ಲಿ ನೀರ್ ತರಿಸ್ಕೋಬಹುದು, ಬಿಸ್ಲರಿ ಕುಡಿಬಹುದು. ಆದ್ರೆ ನಾವುಗಳೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಸೊ ಕಾವೇರಿ ಬಹಳ ಬೆಂಗಳೂರಲ್ಲಿ ತುಂಬಾ ಇಂಪಾರ್ಟೆಂಟು. ಕುಡಿಯೋ ನೀರಿನ ಅಭಾವ ಕಂಡು ಬರ್ತದೆ. ಕಳೆದ ವರ್ಷ ನಮ್ಗೆ ಈ ಪರಿಸ್ಥಿತಿ ಇರ್ಲಿಲ್ಲ, ಆದ್ರೆ ಈ ವರ್ಷ ಯಾಕೋ ನಾವು ಈ ಪರಿಸ್ಥಿತಿನ ಎದುರಿಸಬೇಕಾಗಿದೆ. ಹಾಗಾಗಿ ಬೆಂಗಳೂರವರಿಗೆ ಬಹಳ ಮುಖ್ಯ. ಬೆಂಗಳೂರವ್ರು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಕಾವೇರಿ ನಮ್ಮ ಕರ್ನಾಟಕದ ಜೀವ ನದಿ, ಅದನ್ನ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಇದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ನಮ್ಮದು ನಾವು ಹಕ್ಕನ್ನ ಕೇಳ್ತಾ ಇದೀವಿ ಅಷ್ಟೇ. ಸೊ ಒಂದು ವೇಳೆ ಮ್ಯಾಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ತಿರಸ್ಕಾರ ಆದ್ರೆ ಮತ್ತೆ ಹೇಗಿರುತ್ತೆ? ಯಾಕಂದ್ರೆ ನಿನ್ನೆ CWRC ಕೂಡ ಮೇಲ್ಮನವಿಯನ್ನ ರಿಜೆಕ್ಟ್ ಮಾಡಿರುವಂತದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ತಿರಸ್ಕಾರ ಆದ್ರೆ ಹೇಗಿರುತ್ತೆ? ಮೊದಲನೇದಾಗಿ ನಾಡಿದ್ದು ಸರ್ವಪಕ್ಷ ಸಭೆಗಳನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಅದರಲ್ಲಿ ನಮ್ಮನ್ನ ಕೂಡ, ಅಂದ್ರೆ ಸಮಾನ ಮನಸ್ಕರ ಕನ್ನಡ ಮನಸ್ಕರರು, ವಿರೋಧ ಪಕ್ಷದ ಅನೇಕ ನಾಯಕರನ್ನು ಕೂಡ ಸೇರ್ಕೊಂಡು ಅವರು ಕರಿಬೇಕಾಗತ್ತೆ.
ಕರೆದು ಆ ಸಭೆಯಲ್ಲಿ ಏನ್ ತೀರ್ಮಾನ ಬರುತ್ತೋ ಅದರ ಮೇಲೆ ನಮ್ಮ ನಿರ್ಧಾರಗಳನ್ನ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಕನ್ನಡ ಪರ ಬಂದ್ಗೆ ಸಂಪೂರ್ಣ ಬೆಂಬಲ ಇರ್ತದೆ. ಯಾಕೆಂದರೆ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕನ್ನಡ ಪ್ರೇಮಿಗಳು, ಎಲ್ಲ ಕನ್ನಡ ಮನಸ್ಸುಗಳು, ಯಾಕೆಂದರೆ ಕುಡಿಯೋ ನೀರು ವಿಚಾರ ಇರೋದ್ರಿಂದ ಕಳಸ ಬಂಡೂರಿ ಆಗ್ಬೋದು, ಮಹದಾಯಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿನೂ ಕೈ ಜೋಡಿಸಿ ಇವತ್ತೆಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸಬೇಕು. ನಾಡಿನ ಬೆಂಗಳೂರಿನ ಜನತೆಗೆ ಮೊದಲನೇದಾಗಿ ನೀರು ಕೊಡಬೇಕು. ಮೊದಲು ಇವತ್ತೇನು 35 TMC ನೀರನ್ನ ಅಲ್ಲಿ ಬಿಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಾಯನ ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅವ್ರಿಗೆ ಮಾತಾಡಿ ದಯವಿಟ್ಟು ಅದನ್ನು ನಾವು ನಿಲ್ಲಿಸಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಕೇಳ್ಕೊತೀವಮ್ಮ. ಕಾವೇರಿ ವಿಚಾರ ಎಲ್ಲರ ಹಕ್ಕಿದು. ಇದು ಮಲತಾಯಿ ಧೋರಣೆ ಮಾಡಬಾರ್ದು. ಯಾರೇ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂತಹ ನಮ್ಮ ಮುಖ್ಯಮಂತ್ರಿಗಳು ಇಂದು ಕಾವೇರಿಗಾಗಿ ನಾವು ಈ ಒಂದು ವಿಚಾರವಾಗಿ ಬಂದ್ ಘೋಷಣೆ ಮಾಡಿದ್ದೀವಿ. ಕನ್ನಡ ಪರ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಈ ಬಂದಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ಕಾವೇರಿನ ನಾವು ಯಾವತ್ತೂ ಯಾರಿಗೂ ಬಿಟ್ಕೊಡೋಕ್ಕೆ ನಾವು ಇಷ್ಟಪಡಲ್ಲ. ಅದರಲ್ಲೂ ತಮಿಳ್ನಾಡಿಗೆ ಬಿಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದನ್ನು ಯಾವ ಥರ ಎಲ್ಲ ಕನ್ನಡ ಅಭಿಮಾನಿಗಳು ಅದನ್ನು ನಿರ್ಧಾರ ತಗೊತಾರ ಅದ್ರ ಮೇಲೆ ನಾವು ಕಾವೇರಿ ನೀರನ್ನ ನಮ್ಮದು ಅಂತ ಹೋರಾಟ ಮಾಡ್ತೀವಿ ಎಲ್ಲರ ಪರವಾಗೂ. ಸೊ ಅವತ್ತು ನೀವೆಲ್ಲ ಮಹಿಳೆಯರು ಒಟ್ಟಾಗಿ ಸೇರಿಕೊಂಡು ಸಿಲಿಕಾನ್ ಸಿಟಿಯನ್ನು ಶಬ್ದ ಮಾಡ್ತೀರಾ ಅಥವಾ ಜಿಲ್ಲೆಗಳಿಗೆ ಹೋಗ್ತೀರಾ? ಇಲ್ಲ, ಸಿಲಿಕಾನ್ ಸಿಟಿ ನಿಶಬ್ದ ಮಾಡ್ತೀವಿ. ಎಲ್ಲರನ್ನೂ ಕರೆದು ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಕಾವೇರಿ ಯಾವತ್ತೂ ನಮ್ಮದೇ. ಕಾವೇರಿ ನಮ್ಮದು, ನಮ್ಮ ಹಕ್ಕು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಮತ್ತು ಈಗ ಅವರು 2ನೇ ಬೆಳೆ ಬೆಳ್ಕೊಳ್ಳೋಕ್ಕೋಸ್ಕರ ನೀರು ಕೇಳ್ತಾ ಇದ್ದಾರೆ ಅಂದರೆ ಈಗ ನಮಗೆ ಎಷ್ಟು ಕಷ್ಟ ಆಗ್ತಾಯಿದೆ ನೀರಿಗೆ. ಇಲ್ಲಿ ಮಳೆನೇ ಇಲ್ಲ, ನಮಗೆ ಬೆಳೆ ಬೇಡ, ತಕ್ಷಣಕ್ಕೆ ಈಗ ನಮ್ಗೆ ಉಪಯೋಗಿಸ್ಬೇಕಂದ್ರೆ ನಮ್ಮ ದಿನ ಬಳಕೆಗೆ ನೀರೇ ಇಲ್ಲದೆ ನಾವೇ ಒದ್ದಾಡ್ತಾ ಇದ್ದೀವಿ ಅನ್ನುವಾಗ ತಮಿಳ್ನಾಡಿಗೆ ನೀರು ಬಿಡೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕಾಗಿ ನಾವು ಎಲ್ಲ ರಾಜ್ಯದಲ್ಲೇ ಆಗಲಿ ಅಥವಾ ಜಿಲ್ಲೆನಲ್ಲೇ ಆಗಲಿ ಉಗ್ರವಾದಂಥ ಹೋರಾಟನ ನಾವು ವಾಟಾಳ್ ಸಾಹೇಬ್ರಿಂದ ಮಾಡೋದಕ್ಕೆ ಸಿದ್ಧ. ಎನಿ ಟೈಮ್ ನಾವು ಸಿದ್ಧವಾಗಿ. ಕರ್ನಾಟಕ ಬಂದ್ ನೀವು ಕರೆ ಕೊಟ್ಟಾಗ ಬಹಳಷ್ಟು ಬೆಂಬಲನ ವ್ಯಕ್ತಪಡಿಸ್ತೀರಾ. ಕಾವೇರಿ ವಿಚಾರಕ್ಕೆ ಈಗ 13ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಯಾವ ರೀತಿ ಹೋರಾಟ ಇರುತ್ತೆ ಮೇಡಮ್? ಇದು ಕಾವೇರಿ ನೀರು ಅನ್ನೋದು ಕುಡಿಯೋ ನೀರಿನ ಸಮಸ್ಯೆ. ಪ್ರತಿಯೊಬ್ಬರಿಗೂ ನೀರು ಬೇಕಾಗಿದೆಯಲ್ಲ. ಈಗಿರೋ ಪರಿಸ್ಥಿತಿಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಜನ ಸಾಯ್ತಾರೆ. ಮುಂದಿನ ದಿನಗಳಲ್ಲಿ ಈಗಿರೋ ನೀರನ್ನು ಬಿಟ್ಟರೆ ತಮಿಳ್ನಾಡಿಗೆ ಕುಡಿಯೋದಕ್ಕೆ ನೀರು ಇರೋದಿಲ್ಲ. ನಮ್ಮ ಕರ್ನಾಟಕ ಜನಕ್ಕೆ, ಬೆಂಗಳೂರಿನ ಜನತೆಗೆ ಮುಖ್ಯವಾಗಿ ನೀರು ಇರೋದಿಲ್ಲ. ಹಾಗಾಗಿ ಇಡೀ ಕರ್ನಾಟಕ, ಅಖಂಡ ಕರ್ನಾಟಕ 13ನೇ ತಾರೀಕು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನು ಕೊಟ್ಟಿದ್ದಾರೆ, 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಇಡೀ ಕರ್ನಾಟಕ ನಿಶಬ್ದ ಆಗುತ್ತೆ. ನಮ್ಮ ಸಂಪೂರ್ಣ ಬೆಂಬಲ ಇದೆ. ಸರ್, ಅಂಗಡಿ ಮುಂಗಟ್ಟುಗಳು ಒಂದು ವೇಳೆ ಓಪನ್ ಇದ್ರೆ ನೀವು ಯಾವ ರೀತಿ ಅವ್ರನ್ನ ಮುಚ್ಚಿಸ್ತೀರಾ? ಇಲ್ಲ, ಈಗ ನಾವು ಅವ್ರಿಗೆ ಏನು ಹೇಳ್ತೀರಿ ಅಂದರೆ ಇದು ಕುಡಿಯೋ ನೀರಿನ ಸಮಸ್ಯೆ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಅಂಗಡಿ ಮುಂಗಟ್ಟವ್ರಿಗಂತಲ್ಲ ಮೇಡಮ್, ಸಾಮಾನ್ಯ ಜನತೆಗೂ ಇದು ಬೇಕಾಗುತ್ತೆ. ವಲಸೆ ಬಂದಿರುವಂಥ ಜನರಿಗೂ ಈ ಕುಡಿಯೋ ನೀರು ಬೇಕು. ಈಗ ಇಲ್ಲಿ ಉಳ್ಕೊಬೇಕಾದ್ರೆ ಅವರು ನೀರು ಬೇಕಾಗುತ್ತೆ. ಹಂಗಾಗಿ ಈ ಮೂಲಕ ನಾವು ಕೇಳ್ಕೊತಾ ಇದ್ರಿ, ಯಾವುದೇ ಕಾರಣಕ್ಕೂ 13ನೇ ತಾರೀಕು ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರಿಬೇಡಿ ಅಂತ ಹೇಳ್ತಾ ಇದ್ದೀರಿ. ಸರ್, ವಿಜಯ್ ಅವರು 3ನೇ ತಾರೀಕು ಬರ್ತಾ ಇರುವಂಥದ್ದು. ಅವತ್ತೇನೋ ನೀವು ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀರಾ ಅಂತ ಹೇಳ್ತಿದ್ದೀರಾ. ಪೊಲೀಸರ ಪ್ರೊಟೆಕ್ಷನ್ ಇರುತ್ತೆ, ಹೇಗೆ ಮುತ್ತಿಗೆ ಹಾಕ್ತೀರಾ? ಮೇಡಮ್, ಈಗ ನಾವು ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದಿರಿ, 100ಕ್ಕೆ 100 ಭಾಗ ಮುತ್ತಿಗೆ ಹಾಕ್ತೀರಿ. ಅವ್ರು ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ನಾವು ಎದುರೋರಲ್ಲ. ಈ ವಿಚಾರದಲ್ಲಿ ಏನಾದರೂ ಪರವಾಗಿಲ್ಲ. ಈ ರಾಜ್ಯಕ್ಕೆ ನಾವು ನೀರು ಬಿಡೋ, ತಮಿಳ್ನಾಡಿಗೆ ನೀರು ಬಿಡೋ ಪ್ರಶ್ನೆ ಇಲ್ವೇ ಇಲ್ಲ. ಆಟೋ ಚಾಲಕ ಸಂಘದವರು ಆಗಿರ್ಬೋದು, ಲಾರಿ ಮುಷ್ಕರ ಆಗಿರ್ಬೋದು, ಹೇಗೆ ಬೆಂಬಲ ಕೊಟ್ಟಿದ್ದಾರೆ? ಪ್ರಮುಖವಾಗಿ ಸಾರಿಗೆ KSRTC, BMTC ಬೆಂಬಲ ಕೊಟ್ಟಿದ್ಯಾ? ಮೇಡಮ್, ಈಗ ಏನಂದರೆ ನಾವು ಇವತ್ತು ಬಂದು ಅನೌನ್ಸ್ ಮಾಡಿದ್ದೀರಿ. ಪ್ರತಿಯೊಬ್ಬರ ಹತ್ರನೂ ನಾವು ಮಾತಾಡ್ತೀರಿ. ಈಗ ನಮ್ಮ ಆಟೋ ಚಾಲಕರ ಮುಖಂಡರುಗಳೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ. ನಮಗೆ ಓಲೋ ಊಬರ್ ಅವರು ಬಂದಿದ್ದಾರೆ, ಅವರು ಕೂಡ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಲಾರಿ ಮಾಲೀಕರು ಬಂದಿದ್ದಾರೆ, ಅವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಬಸ್ ಚಾಲಕರು, ಪ್ರೈವೇಟ್ ಬಸ್ಸು ಪ್ರತಿಯೊಬ್ಬರು ಬಂದಿದ್ದಾರೆ, ಅವರು ಕೂಡ ನಮಗೆ ಈ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಪ್ರತಿಯೊಬ್ಬರೂ ಇವತ್ತು ಎಲ್ಲ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಮೇಡಮ್. ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು ಬಂದಿದ್ದೇವೆ ಇಲ್ಲಿ. ಇದಕ್ಕಿಂತ ಹೆಚ್ಚು ನಾಳೆ 13ನೇ ತಾರೀಕು ಮತ್ತು 6ನೇ ತಾರೀಕು ಸ್ಟ್ರೈಕ್ ಇದೆಯಲ್ಲ, ನಾವು ಇನ್ನೂ ಆಟೋದವರು ಹೆಚ್ಚಾಗಿ ಬಂದು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇದು ಮುಂದೆ ದೊಡ್ಡ ಹೋರಾಟ ಆಗುತ್ತೆ ಅಂತ ಆಟೋದವರು ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಮೇಡಮ್. ಆಟೋದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ವೇಳೆ ಪ್ರತಿಭಟನೆಗಿಳಿದ್ರೆ ಎಲ್ಲ ಕೂಡ ನಗರ ಸ್ತಬ್ಧ ಆಗುತ್ತೆ. ಯಾಕಂದ್ರೆ ಬಹುತೇಕ ಮಂದಿ ಆಟೋವನ್ನೇ ನಂಬ್ಕೊಂಡು ಇರ್ತಾರೆ. ಯಾಕಂದ್ರೆ ಆಟೋಗೆ ಡಿಪೆಂಡ್ ಆಗಿರ್ತಾರೆ. ಮೆಟ್ರೋ ಇಳಿದ್ರೆ ಆಟೋ ಹತ್ತುವಂಥದ್ದು. ಅವತ್ತು ಸ್ತಬ್ಧ ಆದರೆ ಎಷ್ಟು ಎಫೆಕ್ಟ್ ಆಗ್ಬೋದು ಮೇಡಮ್. ಬಟ್ ಎಲ್ಲ ಕುಡಿಯೋ ನೀರು ಹೋರಾಟ ಮಾಡೋದ್ರ ಸಲುವಾಗಿ ಆಲ್ಮೋಸ್ಟ್ ಆಲ್ ಅವರು ಯಾರು ಕೆಲಸದವರು ಆಲ್ಮೋಸ್ಟ್ ಆಲ್ ಹೊರಗಡೆ ಬರುವುದಿಲ್ಲ. ಯಾಕಂದ್ರೆ ಆಟೋ ಇರಲ್ಲ, ಕ್ಯಾಬ್ ಇರಲ್ಲ, ಯಾವುದು ಇರಲ್ಲ ಅಂದಾಗ ಯಾರು ಬರಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಸ್ತಬ್ಧಗೊಳ್ಳುತ್ತೆ ಅಂತ ಹೇಳ್ತೀವಿ. ಈ ಹಿಂದೆ ಕೂಡ ನೀವು ಬಹಳಷ್ಟು ಪ್ರತಿಭಟನೆ ಮಾಡಿದಾಗ ಯಶಸ್ವಿಯಾಗಿತ್ತು. ಕರ್ನಾಟಕ ಬಂದ್ ಯಾವ ರೀತಿ ಇರುತ್ತೆ ಸರ್? ಕರ್ನಾಟಕ ಬಂದ್ ಅಂದರೆ ಕರ್ನಾಟಕ ಬಂದ್ ಅನ್ನೋದ್ರಲ್ಲೇ ಅರ್ಥ ಇದೆ. ಬಂದ್ ಅಂದರೆ ಸ್ತಬ್ಧ.
ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಸ್ಪತ್ರೆ ಔಷಧಾಲಯಗಳು ರೋಗಿಗಳನ್ನ ತಗೊಂಡೋಗೋದು ಮಾಡೋದಕ್ಕೆ ಹೋರಾಟಗಾರರು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಇನ್ನೆಲ್ಲವೂ ಈ ನಾಡಿನ ಅಸ್ಮಿತೆಗೆ ಧಕ್ಕೆ ಆಗಿದೆ. ನೀವೆಲ್ಲ ಬಂದ್ ಮಾಡೋದ್ರ ಮುಖಾಂತರ ಕನ್ನಡಿಗರ ದೈತ್ಯ ಶಕ್ತಿಯನ್ನು ಕೇಂದ್ರಕ್ಕೆ ಮುಟ್ಟಿಸ್ಬೇಕು, ನ್ಯಾಯಮಂಡಳಿಗೆ ಮುಟ್ಟಿಸ್ಬೇಕು, ನ್ಯಾಯ ಸಮಿತಿಗೆ ಮುಟ್ಟಿಸ್ಬೇಕು. ಆ ನಿಟ್ಟಿನಲ್ಲಿ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕರೆ ಕಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಯಶಸ್ವಿ ಆಗದೆ ಯಾವುದೇ ಅಪನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ. ಈಗ ವಾಟಲ್ ಅವರೇ ಹೇಳಿದ್ರು, DK ಅವರು ವಾಟಲ್ ಅವರ ಪ್ರತಿಭಟನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಉಡಾಫೆ ರೀತಿ ಮಾಡ್ತಾರೆ ಅಂತ. ಸೊ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ? ವಾಟಾಲ್ ಅನ್ನೋ ಒಂದು ಶಕ್ತಿ ಇಲ್ಲ ಅಂದರೆ ನಾಡಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಇವತ್ತರೆಗೂ ವಾಟಾಲ್ ಅವರು 95 ವರ್ಷ ಆದರೂ ಅವರ ಧ್ವನಿನೇ ನಮಗೆ ಬೇಕು. ಅವ್ರು ಮುಂದಾಳತ್ವ ನಿಂತ್ಕೊಂಡ್ರೆ ಕನ್ನಡಿಗರ ಅಸ್ಮಿತೆ ತೋರ್ಸೋಕ್ಕಾಗತ್ತೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಏನಾದರೂ ವಾಟಾಲ್ ಅವ್ರ ಬಗ್ಗೆ ಮಾತಾಡೋಂಥ ಯೋಗ್ಯತೆ ಇಲ್ಲವೇ ಇಲ್ಲ. ವಾಟಾಳ್ ನಾಗರಾಜ್ ಅವ್ರ ಮುಂದೆ DK ಶಿವಕುಮಾರ್ ಅವರು ಬಹಳ ಕುಬ್ಜರು. ಆದ್ರಿಂದ ಅವ್ರ ಮಾತಿಗೆ ಯಾವುದೇ ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ವಿಜಯ್ ಅವರು 3ಕ್ಕೆ ಬರ್ತಾ ಇದ್ದಾರೆ. ಯಾಕೆ ತಮಿಳುನಾಡು ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಕೂತ್ಕೊಂಡು ಬಗೆಹರಿಸಬಾರ್ದಿತ್ತು? ಯಾಕೆ ಈ ರೀತಿಯಾದಂತಹ ಅವರೊಂದು ಪ್ರದರ್ಶನ ಮಾಡ್ತಾ ಇದ್ದಾರೆ? ವಿಜಯ್ ಅವರು ಬರೋದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ವಿಧಾನಸೌಧವನ್ನು ಸಿಂಗರಿಸ್ತಾ ಇದ್ದಾರೆ. ಆದರೆ ಏನಕ್ಕೆ ಬರ್ತಾ ಇದ್ದಾರೆ, ಯಾವ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಬರ್ತಾ ಇದ್ದಾರೆ, ನೀರಿನ ಸಮಸ್ಯೆನ ಏನು ಅಂತ ಇವತ್ತವರೆಗೂ ಸರ್ಕಾರ ಹೇಳಿದ್ಯಾ? ಏನಾದರೂ ಹೇಳಿದ್ಯಾ? ಏನೂ ಹೇಳಿಲ್ಲ. ಬರೋದು ನಮ್ಗೆ ಗುಮಾನೆ ಕೊಡುತ್ತೆ. ನಾವು ಬರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಹಾಗಾದ್ರೆ ನೀವು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀರಾ ಅವತ್ತು, ಅಥವಾ ಪೊಲೀಸ್ ಭದ್ರತೆ ಕೂಡ ಜಾಸ್ತಿ ಇರುತ್ತೆ, ಪೊಲೀಸರಿಗೆ ಏನು ಮನವಿ ಮಾಡ್ತೀರಾ? ಪೊಲೀಸವರು ನಮ್ಮವರೇ. ಅವರು ಸರ್ಕಾರದ ಕಾಕೆ ಹಾಕ್ಕೊಂಡಿದ್ದ ಪೊಲೀಸ್ ಸರ್ಕಾರದ ಕೆಲಸವನ್ನು ಮಾಡೋಕ್ಕೆ ಹೋಗ್ತಾರೆ. ಪೊಲೀಸವ್ರ ಕೆಲಸ ಅವ್ರು ಮಾಡೋದು ಮಾಡಲಿ, ನಾವು ಹೋರಾಟಗಾರರು ಏನು ಮಾಡಬೇಕು ನಾವು ಮಾಡ್ತೀವಿ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ನಮ್ಮ ನಾಯಕರಾದಂತಹ ವಾಟಾಳ್ ನಾಗರಾಜ್ ಅವರು ಮತ್ತು ಸರಗೋವಿಂದ್ ಅವರು ಅಖಂಡ ಕರ್ನಾಟಕ ಬಂಧನ ಕರೆಯನ್ನು ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 13ನೇ ತಾರೀಕು ಅದನ್ನು ಸಂಪೂರ್ಣವಾಗಿ ನಾಡಿನ ಜನತೆ ಯಶಸ್ವಿ ಮಾಡೋಣ. ಏನು ಕಾವೇರಿ ನೀರು ಪ್ರಾಧಿಕಾರ ಏನಿದೆ, ಆಘಾತದ ಮೇಲೆ ಆಘಾತವನ್ನು ನಮ್ಮ ಕರ್ನಾಟಕದ ಜನತೆಗೆ ಮತ್ತು ರೈತರಿಗೆ ಎಲ್ರಿಗೂ ಆಘಾತ ಕೊಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ತೀವ್ರವಾದ ಹೋರಾಟಗಾರರು ಹಾಗೂ ಕಾರ್ಯಕರ್ತರು, ನಮ್ಮ ಎಲ್ಲ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈಗ ಹಂತವಾಗಿ ಏನು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ ರಾಜ್ಯ ಸರ್ಕಾರ, ಅದಕ್ಕೂ ಕೂಡ ಯಾವುದೇ ಹೋರಾಟಗಾರರನ್ನ ಇವರು ಕರೀದಿರ ಸಭೆ ಮಾಡಿದ್ರೆ ಅದು ಸಭೆ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೂ ಏನು 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬರ್ತಾ ಇದ್ದಾರೆ. ಅವ್ರಿಗೆ ಮೊದಲು ಅವರು ಏನು ಕರ್ನಾಟಕ ಸರ್ಕಾರ ನೀರು ಬಿಡಿ ಅಂತ ಹೇಳಿದ್ದಾರೆ, ಅದನ್ನು ಮೊದಲು ನಿಲ್ಲಿಸಬೇಕು. ತದನಂತರ ಹೇಳಿಕೆಯನ್ನು ಕೊಟ್ಟು ತದನಂತರ ಅವರು ಕರ್ನಾಟಕಕ್ಕೆ ಬರಬೇಕು. ಇಲ್ಲದೆ ಹೋದರೆ ನಾವು ವಿಜಯ್ ಅವ್ರಿಗೆ ಕರ್ನಾಟಕಕ್ಕೆ ಏನಾದರೂ ಬಂದರೆ ಅವರಿಗೆ ಕಪ್ಪು ಬಾವುಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ, ಯಾವ ರೀತಿ ಬಂದಿರುತ್ತೆ ಸರ್? ಬೆಳಗಿಂದ ಸಂಜೆ ತನಕ ಬಂದಾಗುತ್ತೆ. ಪ್ರತಿದಿನ ನೀವು ವಿಡಿಯೋ ಮೂಲಕ ಈಗಾಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ. ಯಾಕಂದ್ರೆ CWRC ಮೇಲ್ಮನವಿಯನ್ನ ನಿನ್ನೆ ಕೂಡ ರಿಜೆಕ್ಟ್ ಮಾಡಿರುವಂತದ್ದು. ಬಟ್ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಸರ್? ನಮ್ಮ ಲೋಕಸಭಾ ಸದಸ್ಯರನ್ನ ಕಳಿಸಿದ್ವಿ. ಅವರು ಪ್ರಧಾನಿ ಅವರು ಮಧ್ಯಸ್ಥಿಗೆ ಕರಿಬೇಕು, ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರೇ ಹೇಳ್ತಾರೆ, ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಯಾಕೆ ಕರ್ನಾಟಕ ಸರ್ಕಾರದಲ್ಲಿರುವಂತಹ ಸಚಿವರಿಗೆ ಕಾವೇರಿ ನೀರು ಬೆಂಗಳೂರಿಗಾಗಿರ್ಬೋದು ಜಿಲ್ಲೆಗಳಿಗೆ ಬೇಕಂತ ಗೊತ್ತಿಲ್ವಾ? ಖಂಡಿತವಾಗಲೂ ಗೊತ್ತು ಸಚಿವರಿಗೆ. ನಮ್ಮ ವಾದ ಮಾಡುವಂಥ ಅನೇಕ ವಕೀಲರಿಗೆ ಕೋಟಿ ಹಣವನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಅಧಿಕಾರಿಗಳ ವೈಫಲ್ಯ, ನಮ್ಮ ರಾಜಕಾರಣಿಗಳ ವೈಫಲ್ಯ ಇರೋದ್ರಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅನಿಸುತ್ತೆ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ತರೋದ್ರ ಮುಖಾಂತರ ನೀರನ್ನು ನಿಲ್ಲಿಸಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಓಕೆ ಸರ್, ಈಗಾಗಲೇ ವಾಟಲ್ ಅವ್ರು ಹೇಳ್ತಾ ಹೋದ್ರು, DKಗೆ ವಾಟಲ್ ಬಂದ್ ಅಂದ್ರೆ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ವಾಟಲ್ ಅಂದ್ರೆ ಅಷ್ಟು ನೆಗ್ಲೆಕ್ಟ್ ಸರ್ ಈ ಸರ್ಕಾರಕ್ಕೆ? ಅಲ್ಲ, ವಾಟಾಳ್ ಅಂದರೆ ಕನ್ನಡದ ಶಕ್ತಿ, ವಾಟಾಳ್ ಅಂದರೆ ಕನ್ನಡ. ವಾಟಾಳು ನಾವೇನೇ ಮಾತಾಡ್ಬೋದು, ಈ ಬಂದನ್ನು ಕರೆಯುವಂಥ ಶಕ್ತಿ ಇರೋದು ವಾಟಾಳ್ ಅವರಿಗೆ. ಅವ್ರ ಜೊತೆ ಇಷ್ಟೊಂದು ಜನ ನಾವು ಸೇರಿದ್ದೀವಿ ಅಂದರೆ ಎಲ್ಲರ ಶಕ್ತಿ. ಯಾರನ್ನೂ ನಿರ್ಲಕ್ಷ್ಯ ಮಾಡಬಾರ್ದು. ಒಬ್ಬ ಮನುಷ್ಯ ಏನು ಬೇಕಾದರೂ ಆಗ್ಬೋದು. ಆದ್ರಿಂದ ವಾಟಾಳ್ ಅವರು ಕರೆದಿರುವಂತದ್ದು ಬಂದಿಗೆ ಸಂಪೂರ್ಣವಾಗಿ ಬೆಂಬಲಿಸಿದೆ. ಈಗ ಜಿಲ್ಲೆಗಳಲ್ಲಿ ಯಾವ ರೀತಿ ಬೆಂಬಲ ಇರುತ್ತೆ ಸರ್? ಲಾರಿ ಆಗಿರ್ಬೋದು, ಆಟೋ ಆಗಿರ್ಬೋದು. 13ನೇ ತಾರೀಕು ನೋಡಿ ಸಂಪೂರ್ಣ ಸ್ತಬ್ಧ ಆಗುತ್ತೆ. ಎಲ್ಲ ಹೋರಾಟಗಾರರು ಬೆಂಬಲ ಕೊಡ್ತಾರೆ. ಏನ್ ಹೇಳ್ತೀರಾ ಸರ್, ಕರ್ನಾಟಕ ಬಂದ್ಗೆ ನಿಮ್ಮ ಯುವಕರಿಂದ ಹೇಗೆ ಬೆಂಬಲ ಇರುತ್ತೆ ಸರ್? ಖಂಡಿತವಾಗೂ ನಾವು ಬಂದ್ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದೀವಿ. ಹಿರಿಯ ಹೋರಾಟಗಾರರಿದ್ದಾರೆ, ಅವರು ಯಾವ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನದಲ್ಲಿ ನಾವು ಬಂದ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲರೂ ಕೂಡ ಗೊತ್ತು, ಯುವಕರು ಬಹಳಷ್ಟು ಶಕ್ತಿ ಅಂತಾನೆ ಹೇಳ್ಬೋದು. ಕರ್ನಾಟಕ ಬಂದ್ಗೆ ಅವತ್ತಿನ ದಿನ ಮುಂಜಾನೆ 6ರಿಂದ ಸಂಜೆ 6ರವರೆಗೆ ಏನೆಲ್ಲ ಮಾಡ್ತೀರಾ? ಒಂದು ವೇಳೆ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಲಾರಿ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ಗಳು ರಸ್ತೆಗಿಳಿದ್ರೆ ಏನ್ ಮಾಡ್ತೀರಾ ಸರ್? ಸಾಕಷ್ಟು ಸಮಯ ಇದೆ. ಇವತ್ತಿನ 31ನೇ ತಾರೀಕು, ಇನ್ನು 12-13 ದಿವಸ ಇದೆ.
ಪ್ರತಿಯೊಬ್ಬರಿಗೂ ತಿಳಿಸೋಂಥ ಕೆಲಸ ನಾವು ಮೊದಲನೇದಾಗಿ ಮಾಡ್ತೀವಿ. ಶಾಂತಿಯುತವಾಗಿ ಬಂದ್ ಮಾಡಿ ನಾವು ಒಂದು ಹೋರಾಟನ ಸಕ್ಸಸ್ ಮಾಡಬೇಕು ಅಂತ ಎಲ್ಲ ಒಂದು ಯುವಕರು ಸೇರಿ ಮಾತಾಡಿ ಎಲ್ರಿಗೂ ಮನ ಮುಟ್ಟೋ ಥರ ನಾವು ಕರೆ ಕೊಡ್ತೀವಿ ಎಲ್ರಿಗೂ. ಸರ್, ಈಗಾಗಲೇ ತಮಿಳುನಾಡಲ್ಲಿ ವಿಜಯ್ ಅಂದ್ರೆ ಬಹಳಷ್ಟು ಕ್ರೇಜ್ ಇರೋರು. ಯಾಕೆ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿದ್ದು ಕೂಡ ಅವ್ರು ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕಂದರೆ ಅವರಿಗೆ ಅವ್ರ ರಾಜ್ಯನೇ ಮುಖ್ಯ ಆಗಿರುತ್ತೆ. ಅವರು ತಮಿಳ್ನಾಡು CM ಆದಾಗಿಂದ ಅವರು ತಮಿಳ್ನಾಡಿಗೆ ಅವರು ಏನು ಬೇಕು ಅದನ್ನು ಹೇಳಿಕೆ ಕೊಡ್ತಾರೆ. ನಮ್ಮ ಇಲ್ಲಿರೋ ಅಂಥ ಸರ್ಕಾರದವರು ಇಲ್ಲಿ ಏನು ಆಗಿದೆ ಪರಿಸ್ಥಿತಿ ಅಂತ ಕನ್ನಡ ಜನತೆದ ಕೇಳ್ಕೊಂಡಾದ್ಮೇಲೆ ಅವರು ಪರಿಹಾರ ಕೊಡಬೇಕು. ಆ ಒಂದು ಕೆಲಸ ಅಧಿಕಾರಿಗಳು ಮಾಡಿದಾಗ ನಾವು ಹೋರಾಟ ಮಾಡೋ ಅಂಥ ಅಗತ್ಯ ಇರಲ್ಲ. ವಿಜಯ್ ಅವರು ಸಿನಿಮಾದಲ್ಲಿ ಮಾಡೋ ಥರ ರಾಜ್ಯ ಜನಗಳಿಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ತಪ್ಪು. ಸಮಾಜದಲ್ಲಿ ಎಲ್ಲ ನಡೀತಾ ಇದೆ, ನೋಡ್ತಾ ಇದ್ದಾರೆ. ಕಾವೇರಿ ಹೋರಾಟ ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ, ಸುಮಾರು ವರ್ಷಗಳಿಂದ ಹಿರಿತಲೆಗಳಿಂದ ನಡ್ಕೊಂಡು ಬಂದಿದೆ. ಕಾವೇರಿ ಅನ್ನೋದೊಂದು ಬಿಟ್ಟು ಬೇರೆ ಏನಾದರೂ ಮಾಡಿ ಕನ್ನಡಿಗರು ಕೂಡ ವಿಜಯ್ಗೆ ಬೆಂಬಲ ಕೊಡ್ತಾರೆ. ಕಾವೇರಿ ಅನ್ನೋ ವಿಚಾರನ ಹಿಂದೆ ಹೆಜ್ಜೆ ಇಡಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಬೆಂಗಳೂರಿನ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ. ಈಗಲೂ ಮಳೆ ಬಂದರೂ ಕೂಡ ಬಹುತೇಕ ವಾರ್ಡ್ಗಳಲ್ಲಿ ಕಾವೇರಿ ನೀರು 2 ದಿವಸ ಆದ್ರೂ ಬರಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ರಾಜಕಾರಣಿಗಳಿಗೆ ಗೊತ್ತಿಲ್ವಾ? ಸರ್ಕಾರದವ್ರಿಗೆ ನಾವು ಯುವಕರು ಮನವಿ ಮಾಡ್ತಾ ಇರೋದು ಏನಂದ್ರೆ, ದಯವಿಟ್ಟು ನಮ್ಮ ರಾಜ್ಯನ ಫಸ್ಟು ಸುರಕ್ಷಿತಗೊಳ್ಳೋಣ ಯೋಚನೆ ಮಾಡಿ, ಆಮೇಲೆ ಹೊರ ರಾಜ್ಯಕ್ಕೆ ನೀರು ಬಿಡಬೇಕಾ ಬಿಡಬಾರ್ದು ಅಂತ ಯೋಚನೆ ಮಾಡಿ. ಫಸ್ಟ್ ನಮಗೆ ಇಲ್ಲಿ ನೀರಿಲ್ಲ, ವಾರದಲ್ಲಿ 1 ದಿವಸ ನೀರು ಬಿಡದೆ ಕಷ್ಟ ಆಗಿದೆ. ಕಾವೇರಿ ನೀರು ಫಸ್ಟ್ ಹೇಳ್ದಂಗೆ ನೀವು ಬಿಡ್ತಾನೆ ಇಲ್ಲ. ಕಾವೇರಿ ನೀರಿಗೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ದಯವಿಟ್ಟು ನೀರು ನಮಗೆ ಕಡಿಮೆ ಇದೆ, ನಮಗೆ ಯೋಚನೆ ಮಾಡಿ ನಮ್ಗೆ ಎಷ್ಟು ಬೇಕು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಮುಂದೆ ಬೇರೆಯವ್ರಿಗೆ ಕೊಡಬೇಕಾ ಕೊಡಬಾರ್ದು ಅನ್ನೋದನ್ನ ಯೋಚನೆ ಮಾಡಿ ಸರ್ಕಾರದವ್ರಿಗೆ ಇದು ನಮ್ಮ ಮನವಿ. ಸರ್, 3ಕ್ಕೆ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಏರ್ಪೋರ್ಟ್ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಇದೆ. ಸೊ ಅವತ್ತು ಯಾವ ರೀತಿ ನಿಮ್ಮ ಬೆಂಬಲ ಇರುತ್ತೆ ಸರ್? ಸರ್ಕಾರ ನಮ್ಮ ಮನವಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ, ನಮಗೆ ಬೆಂಬಲಿಸಲಿಲ್ಲ ಅಂದರೆ ಖಂಡಿತವಾಗಿಯೂ ನಮ್ಮ ಕನ್ನಡ ಒಕ್ಕೂಟ ಏನಿದೆ 3ನೇ ತಾರೀಕು ಏರ್ಪೋರ್ಟ್ ಹತ್ತಿರ ಮುತ್ತಿಗೆ ಅಂತ ಏನು ಹೇಳಿದ್ದಾರೆ ಇವಾಗ ನಮ್ಮ ವಾಟಾಳ್ ನಾಗರಾಜ್ ಅವರು, ಖಂಡಿತವಾಗಿಯೂ ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ತಮಿಳವರಿಗೆ ಕನ್ನಡಿಗರು ಕಾವೇರಿ ನೀರು ವಿಚಾರಕ್ಕೆ ಬಂದರೆ ಏನು ಅನ್ನೋದನ್ನ ಉತ್ತರ ಕೊಡ್ತೀವಿ. ಬೆಂಗಳೂರಲ್ಲಿ ಕೂಡ ಬಹಳಷ್ಟು ತಮಿಳುಗರು ಇರುವಂತದ್ದು. ಸ್ಲಮ್ಗಳಲ್ಲಿ ಹೋದ್ರೆ ಅಟ್ಲೀಸ್ಟ್ ಒಂದು 10ರಿಂದ 20 ಮನೆಗಳಿರುತ್ತೆ. ಸೊ ತಮಿಳುಗರು ಕೂಡ ಇಲ್ಲಿದ್ದಾರೆ. ಯಾಕೆ ಅಲ್ಲಿ ತಮಿಳರಿಗೆ ನ್ಯಾಯವನ್ನು ಕೊಡ್ಬೋದಲ್ಲ ಇಲ್ಲಿ? ಅದು ಸರ್ಕಾರ ಯೋಚನೆ ಮಾಡಬೇಕು. ಯಾಕಂದರೆ ಇವಾಗ ಯಾವ ಯುವಕರಾಗಲಿ ಹೊರಗಿನ ಜನ ಯಾರು ಹೇಳಿದ್ರು ಸರ್ಕಾರ ಕೇಳಲ್ಲ. ಸರ್ಕಾರ ನಿರ್ಧಾರನ ತಗೋಬೇಕು. ಫಸ್ಟ್ ನಮ್ಮವ್ರಿಗೆ ನಮ್ಮ ಜನ ಅನ್ನೋದನ್ನ ಬೆಂಬಲ ಕೊಡಬೇಕು. ಆಮೇಲೆ ಹೊರ ರಾಜ್ಯದಿಂದ ಬಂದಿರೋರಿಗೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ಫಸ್ಟ್ ಕನ್ನಡಿಗರಿಗೆ ಯೋಚನೆ ಮಾಡಿ, ಕನ್ನಡಿಗರಿಗೆ ಏನು ಕಡಿಮೆ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಪರ ಸಂಘಟನೆಯ ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ಪ್ರತಿಯೊಂದು ಬನ ಕೂಡ ಕರ್ನಾಟಕ ಬಂದ್ಗೆ ಒಂದು ಕರೆಯನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಆಗಸ್ಟ್ 13ರಂದು ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗುತ್ತೆ. ಸೊ ಲಾರಿ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಸೊ ಅವತ್ತು ಮುಂಜಾನೆ 6ರಿಂದ ಸಂಜೆ 6 ಗಂಟೆವರೆಗೆ ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ಮುಂದಾಗಿರುವಂತದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.